ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಮಹಿಳೆಯರು ನಮ್ಮನೆ ಆಫೀಸ್ ಬರ್ತಾರ. ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಸ್ಕಾಲರ್ಶಿಪ್ ಕೊಡ್ತಿರತ್ ನಿಮ್ಗೆ ಹೋಟ್ ಹಾಕ್ಯಾರ ಮನ್ನಿಸಲ್ಲ. ನೀವೇನ ನಿಮ್ಮ ಯೋಜನೆಗಳು ನೋಡಿ ಹಾಟ್ ಹಾಕ್ಯಾರ ತಿಳ್ಕೊಬೇಡ್ರಿ, ಎದಿ ತಟ್ಕೋಬೇಡ್ರಿ. ನಿಮ್ಮಟ್ಟಿಗೆ ನೀವ ತಯಾರಾಗಿ ಕೂತಾರೆ. ಯಾವಾಗ ಲೋಕಸಭಾ ಎಲೆಕ್ಷನ್ ಬರ್ಲಿ ಕಳಿಸ್ಬೇಕಂತ ತಯಾರಾಗಿ ಕೂತಾರೆ. ಈಗ ನಿರುದ್ಯೋಗ ಯುವಕರು ಅದನ್ನ ತಿಳ್ಕೊಂಡು ನೀವು ಯೋಜನೆಗಳನ್ನ ಜಾರಿ ಮಾಡ್ರಿ ಅನ್ನೋ ನಿಮ್ಮನ್ನು ಅಲ್ಲಿ ಕೂರಿಸಿದಕ್ಕೆ ನೀವು ಕಾರ್ಯಕ್ರಮಗಳು ಯಾರಿಗೆ ತಲುಪಿಲ್ಲ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು. ನೀವು ಒಬ್ಬರಿಗೆ, ನಾನು 3 ಜನಕ್ಕೆ ಕೊಟ್ಟಿಲ್ಲ ಅಂತಲ್ಲ, ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು. ಅಲ್ಲಲ್ಲ, ಹೇಳಕ್ಕೆ ನಾವು ಕೂತಿರೋದು. ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀವು ಅಲ್ಲಿ ಕೂತಿರೋದು ಅದಕ್ಕೆ. ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದ್ದೀರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ಜಾರ್ಜ್ ಅವ್ರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿರೋದು ಅಂತ. ಜಾರ್ಜ್ ಅವರೇ, ನಿಮ್ಮನ್ನ ಯಾಕೆ ಅಲ್ಲಿ ಕಳಿಸಿದ್ರು?